ಲೋಕದ ಚೇಷ್ಟೆಗೆ ರವಿಮೂಲವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಮೂಲ. ಇದು ಅಕ್ಕ ಮಹಾದೇವಿಯ ವಚನ. ಅಕ್ಕ ಮಹಾದೇವಿ ಎಷ್ಟು ಚೆನ್ನಾಗಿ ಇಲ್ಲಿ ಒಂದು ಉಪಮೆಯನ್ನು ಕೊಟ್ಟು ಹೇಳ್ತಾಳೆ ಅಂದರೆ, ಕರ್ಣಂಗಳ ಚೇಷ್ಟೆಗೆ ಮನುಷ್ಯನ ಸಕಲ ಇಂದ್ರಿಯಗಳು, ವ್ಯವಹಾರಗಳು, ಇವುಗಳಿಗೆ ಹೇಗೆ ಮನಸ್ಸು ಮೂಲವೋ, ಮನಸ್ಸು ಹೇಗಪ್ಪ ಮೂಲ ಅಂದರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ರಾತ್ರಿ ಹೊತ್ತು ಕತ್ತಲು ಗವಿದ ಸಮಯದಲ್ಲಿ ನೀವೆಲ್ಲ ಮಲಗಿರ್ತೀರಿ. ಸೂರ್ಯೋದಯ ಆದ ತಕ್ಷಣವೇ ನಿಮ್ಮೆಲ್ಲ ದೈನಂದಿನ ವ್ಯವಹಾರಗಳು ನಡೀತವೆ. ಸೂರ್ಯ ಉದಯಿಸಿದ ತಕ್ಷಣವೇ ನೀವೆಲ್ಲ ಜೀವನದ ಏನೇನು ದೈನಂದಿನ ಕಾರ್ಯಗಳಿರ್ತಾವೋ ಅವಕ್ಕೆಲ್ಲ ರವಿ ಅಂದರೆ ಸೂರ್ಯನ ಬೆಳಕೆ ಅದಕ್ಕೊಂದು ಬೀಜ, ಅಂದರೆ ಆ ಕಾರ್ಯನಿರ್ವಹಣೆಗೆ ಅದು ಪ್ರೋತ್ಸಾಹ ಕೊಡುತ್ತೆ. ಈ ವಚನವನ್ನು ಯಾಕೆ ನಾವು ನೆನಪಿಸ್ಕೊಳ್ತಾ ಇದ್ದೀವಿ ಅಂದರೆ, ಲೋಕದ ನಿಮ್ಮ ವ್ಯವಹಾರಗಳಿಗೆ ಹೇಗೆ ರವಿ ಮೂಲ ಕಾಲಕರ್ತನಾಗ್ತಾನೋ, ವೀರಶೈವ ಪಂಚಮಸಾಲಿ ಸಮಾಜದ ಎಲ್ಲ ಸಂಘಟನೆಗೆ ರವಿಯೋಪಾದಿಯಲ್ಲಿ, ಸೂರ್ಯನೋಪಾದಿಯಲ್ಲಿ ಇರ್ತಕ್ಕಂಥವ್ರು ಅಂದರೆ ಶ್ರೀ ವಚನಾನಂದ ಜಗದ್ಗುರುಗಳವರು. ಮಕ್ಕಳಲ್ಲಿ ಮಕ್ಕಳಾಗಿ ಯಾವುದೇ ಸ್ಥಾನಮಾನದ ಬಿಗುಮಾನ ಇಲ್ಲದೆ ಲವಲವಿಕೆಯಿಂದ ಇಡೀ ವೇದಿಕೆಯಲ್ಲಿ ನೀವು ನೋಡಿದ್ರಿ, ಯಾವ ಬಿಗುಮಾನವೂ ಅವರಲ್ಲಿಲ್ಲ. ಈ ಸಮಾಜದ ಸಂಘಟನೆಗೆ ಮುಂದೆ ಯಾವ ದಿಕ್ಕಿನಲ್ಲಿ ಈ ಸಮಾಜ ನಡೀಬೇಕು ಅನ್ನುವ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಿಮ್ಮನ್ನು ಮುನ್ನಡೆಸ್ತಕ್ಕಂಥ ಶ್ರೀ ವಚನಾನಂದ ಜಗದ್ಗುರುಗಳವರಿಗೆ ನಾವು ತುಂಬ ಹೃದಯದಿಂದ ಅಭಿನಂದಿಸ್ಲಿಕ್ಕೆ ಬಯಸ್ತೀವಿ. ಅವರ ಹೆಸರೇ ಒಂದು ಅಪರೂಪದ ಹೆಸರು, ವಚನ ಆನಂದ. ಯಾರು ವಚನವನ್ನು ನೀವು ಅಭ್ಯಾಸ ಮಾಡ್ತೀರೋ, ಅಧ್ಯಯನ ಮಾಡ್ತೀರೋ, ಖಂಡಿತವಾಗಿ ನಿಮಗೆ ಅಪರೂಪದ ಆನಂದ ಸಿಗುತ್ತೆ. ಅದರ ನಂತರ ನಾವು ಅದನ್ನು ಹೇಗೆ ಅನ್ನೋದನ್ನು ವಿವರಿಸ್ತೀವಿ. ಈ ಮಧ್ಯೆ ನಮಗೆ ನೆನಪಾಗ್ತಕ್ಕಂಥದ್ದು ಅಂದರೆ, ಕೆಳಗೆ ಕೂತಿರ್ತಕ್ಕಂತಹ ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಸೋಮನಗೌಡ ಪಾಟೀಲರು. ನಾವು ಭಾಳ ಯೋಚನೆ ಮಾಡ್ತಾ ಇದ್ದೀವಿ, ಸೋಮನಗೌಡ ಪಾಟೀಲರು ಈ ಸಮಾಜದ ಅಧ್ಯಕ್ಷರಾಗಿ ವೇದಿಕೆ ಮೇಲೆ ಕೂತ್ಕೊಳ್ಳೋ ಬದಲು ಕೆಳಗೆ ನಿಮ್ಮ ಜೊತೆ ಕೂತ್ಕೊಂಡಿದ್ದಾರಲ್ಲ, ಇದರ ಹಿಂದೆ ಏನು ರಹಸ್ಯ ಇದೆ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ನಮಗೆ ಗೊತ್ತಿರಲಿಲ್ಲ, ಶ್ರೀಗಳನ್ನು ಪರಿಚಯ ಮಾಡಿಕೊಟ್ರು. ಇವರನ್ನು ಬರೀ ಸೋಮನಗೌಡ ಪಾಟೀಲ್ ಅಂತ ಅಷ್ಟೇ ನಮ್ಮ ಸಮಾಜ ಗೊತ್ತಿಲ್ಲ, ಇವರು AK-47 ಅಂತ ಹೇಳ್ತಾರೆ ಅಂತ ಕೈಯಲ್ಲಿ ಹಿಡ್ಕೊಂಡಿರೋದು ನಿಮ್ಮ ಕಡೆ ಅಲ್ಲ. ಯಾರ ಕಡೆ? ವೇದಿಕೆ ಮೇಲೆ ಕೂತ್ಕೊಂಡ್ರ ಮೇಲೆ ಅವ್ರು ಹಿಡ್ಕೊಂಡಿರೋದು. AK-47 ಪ್ರಯೋಗ ಮಾಡಬೇಕಾದ್ರು ನಿಮ್ಮ ಮೇಲಲ್ಲ, ನಿಮ್ಮ ಪರವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ದೊಡ್ಡ ದೊಡ್ಡ ರಾಜಕೀಯ ಸ್ಥಾನಮಾನಗಳಿದಾರಲ್ಲ ಅವ್ರ ಕಡೆ ಅವರು AK-47 ತಿರುಗಿಸ್ಬೇಕು ಅಂತ ಕೆಳಗೆ ಕೂತಿದ್ದಾರೆ ಅಂತ ನಮಗೆ ಅನಿಸ್ತು. ಆ ಭಯದಿಂದಲಾದರೂ ನಮ್ಮ ರಾಜಕೀಯ ಧುರೀಣರು ರಾಜ್ಯದ ಇತಿಹಾಸದ ಹಿನ್ನೆಲೆಯಲ್ಲಿ ಈ ಹಿಂದೆ ಏನೆಲ್ಲ ಹೋರಾಟಗಳು ನಡೆದಿದ್ದಾವೆ, ವಿಶೇಷವಾಗಿ ಕಿತ್ತೂರು ಚೆನ್ನಮ್ಮ, ರಾಣಿ ಚೆನ್ನಮ್ಮ ಅವರ ಪ್ರಶಸ್ತಿಗೆ ಭಾಜನರಾದಂಥ ಮಹಿಳೆ ವೇದರಾಣಿ ಒಂದೇ ಮಾತು ಭಾಳ ಚೆನ್ನಾಗಿ ಹೇಳಿದರು.
ಕರ್ನಾಟಕದ ಎಲ್ಲ ಶಾಲೆಯ ಮಕ್ಕಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ವಾಕ್ಯ ಇದೆಯಲ್ಲ, ನಿಮಗೆ ಹೇಗೆ ಕೊಡಬೇಕು ಕಪ್ಪ, ನೀವೇನು ಹುಟ್ಟಿದರೆ ಬಿದ್ದಿದರೆ ನಿಮಗೆ ಹೇಗೆ ಕೊಡಬೇಕು ಕಪ್ಪ ಅನ್ನೋ ಒಂದು ಸ್ವಾಭಿಮಾನ ಇದೆಯಲ್ಲ, ಇದನ್ನ ಬಿತ್ತಿರ್ತಕ್ಕಂಥದ್ದು ಇದೆಯಲ್ಲ, ಆ ದಕ್ಷ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಈ ದೇಶದ ಮೊದಲ ಹೋರಾಟಗಾರ್ತಿ, ಸ್ವಾತಂತ್ರ್ಯದ ಮೊದಲ ಹೋರಾಟಗಾರ್ತಿ. ಹೀಗಾಗಿ ಮುಂದೆ ಇವರೆಲ್ಲ ರಾಜಕೀಯ ಧುರೀಣರು ಅವರ ಪ್ರೋತ್ಸಾಹದಿಂದ ಬೆಂಬಲದಿಂದ ದೆಹಲಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಕೂಗು ಅದು ಮೊಳಗಬೇಕಾಗಿ ಅಂಥ ಒಂದು ಕಾರ್ಯಕ್ರಮ ಏರ್ಪಾಡಾದಾಗ ಖಂಡಿತವಾಗಿಯೂ ತಮ್ಮ ಜೊತೆಗೆ ನಾವು ಬರ್ತೇವೆ ಅಂತ ಈ ಸಂದರ್ಭ ಹೇಳಕ್ ಬಯಸ್ತೇವೆ. ಎಂಥ ಒಂದು ವೀರಾಗ್ರಣೆ ಕಿತ್ತೂರು ರಾಣಿ ಚೆನ್ನಮ್ಮ. ನಮ್ಮ ದೇಶದ ಮಕ್ಕಳಿಗೆ ಇಂಥ ಇತಿಹಾಸ ಬೇಕು. ನಾವು ಮಠಕ್ಕೆ ಬಂದಾಗ ಬೆಳಿಗ್ಗೆ 11 ಗಂಟೆಗೆ ಬಂದಾಗ ವಚನಾನಂದ ಶ್ರೀಗಳವರು ನಮ್ಮನ್ನು ಬರಮಾಡಿಕೊಂಡು ಅವರ ಬಿಡಾರದಲ್ಲಿ, ಅವರ ದರ್ಶನದ ಕೊಠಡಿಯಲ್ಲಿ ಇಂದಿನ ಎಲ್ಲ ವೀರರಾಣಿಯರ ವೀರಾಗ್ರಣಿಗಳ ತೈಲ ಚಿತ್ರವನ್ನು ತೋರಿಸಿದರು. ಭಾಳ ಮೈ ರೋಮಾಂಚನ ಆಗ್ತಕ್ಕಂಥದ್ದು ಅದು. ಬೆಳವಡಿ ಮಲ್ಲಮ್ಮ ಮತ್ತೆ ಕೆಳದಿ ಚೆನ್ನಮ್ಮ, ಎಂಥ ಒಂದು ಇತಿಹಾಸ ಇದೆ ನಮ್ಮ ಕರ್ನಾಟಕಕ್ಕೆ. ನಮ್ಮ ಶಾಲಾ ಪಠ್ಯ ಗ್ರಂಥಗಳಲ್ಲಿ ಫ್ರಾನ್ಸ್ ದೇಶದ ಇನ್ಯಾವುದೋ ದೇಶದ ಇತಿಹಾಸ ಹೇಳೋ ಬದಲು ನಮ್ಮ ಮಣ್ಣಿನ, ನಮ್ಮ ನೆಲದ ಇತಿಹಾಸವನ್ನು ಬೋಧಿಸ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಅದ್ಭುತವಾದ ಇತಿಹಾಸ ನಮ್ಮ ದೇಶದ್ದು. ನಮ್ಮ ಸಾಹಿತ್ಯ, ವಚನ ಸಾಹಿತ್ಯ, ಶ್ರೀಗಳವರು ನಮ್ಮ ಆಶೀರ್ವಚನದಲ್ಲಿ ಆರಂಭದ ಆಶೀರ್ವಚನದಲ್ಲಿ ಪ್ರಸ್ತಾಪ ಮಾಡಿದ ಒಂದು ವಚನ, ಮೇಲಾಗಲಲ್ಲೇನೂ ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಯನ ಕರೆಯುವುದೇ, ಮೇಲಾಗಿ ನರಕದೋಳು ಓಲಾಡಲಾರೇನು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಕೂಡಲ ಸಂಗಮ ದೇವ. ಈ ವಚನ ಕುರಿತು ಪ್ರಾಯಶಃ ಇವತ್ತು ನಿಮಗೆ ಸಂಕ್ರಾಂತಿ ಹಬ್ಬದ ಮತ್ತು ಕಾರ್ಯಕ್ರಮದ ಪ್ರಯುಕ್ತ ನೋಡ್ಲಿಕ್ಕೆ ಸಾಧ್ಯವಾಗಿದೆಯಲ್ಲೋ, ಓದಲಿಕ್ಕೆ ಸಾಧ್ಯವಾಗಿದೆಯಲ್ಲೋ, ನಾವು 15 ದಿನಗಳಿಗೊಮ್ಮೆ ಇತ್ತೀಚೆಗೆ ಪತ್ರಿಕೆಯಲ್ಲಿ, ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಿಸಿಲು ಬೆಳದಿಂಗಳು ಅನ್ನೋ ಅಂಕಣ ಬರೆಯೋದನ್ನು ನೀವು ಓದಿರ್ಬೋದು. ಕೆಲವರು ಇವತ್ತೇ ಬರೆದಿದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಹೇಗೆ ಅದು ಕಾರ್ಯನಿರ್ವಹಿಸುತ್ತೆ ಅನ್ನೋದಕ್ಕೆ ಒಂದು ಪ್ರಯೋಗ ಮಾಡಿದ್ವಿ ಕೆಲವು ದಿನಗಳ ಹಿಂದೆ. ಇದೇ ವಚನವನ್ನು ನಾವು ಕೃತಕ ಬುದ್ಧಿಮತ್ತೆಗೆ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ವಚನವನ್ನು ಕೊಟ್ಟು ಅದರ ಮೇಲೆ ಅದನ್ನು ಅನುವಾದಿಸ್ತಕ್ಕಂಥ ವಿಭಿನ್ನ ಅನುವಾದಗಳು, 4 ಇಂಗ್ಲಿಷ್ ಅನುವಾದಗಳನ್ನು ನಾವು ಅದಕ್ಕೆ ಕೊಟ್ವಿ. ಇದರಲ್ಲಿ ಯಾವ ಅನುವಾದ ಕನ್ನಡ ಬರದ ಇಂಗ್ಲಿಷ್ ಓದುಗರಿಗೆ ಯಾವ ಅನುವಾದ ಹೆಚ್ಚು ಅರ್ಥಪೂರ್ಣವಾಗಿ ಗ್ರಹಿಕೆಗೆ ಉಂಟಾಗುತ್ತೆ ಅಂತ ಕೇಳಿದ್ವಿ. ನಿಮ್ಮಲ್ಲಿ ಮೊಬೈಲ್ ಇದ್ದರೆ ನೀವು ನೋಡ್ಕೋಬೋದು. ಮೊಬೈಲ್ ಕೈ ತಗೊಳ್ಳಿ, ಅದರಲ್ಲಿ ಕ್ರೋಮಿಗೆ ಹೋಗಿ ನೀವು ನಾವು ಹೇಳಿದಾಗೆ ಒಂದು ಟೈಪ್ ಮಾಡಿ, ನ್ಯೂಸ್, NEWS, ನ್ಯೂಸ್ ಡಾಟ್ ಚುಕ್ಕೆ ತರಳಬಾಳು TARALABALU
ಅಯ್ಯನ್ ಒತ್ತಿ ನೀವು ಅದನ್ನ ಆ ಲಿಂಕನ್ನು ಒತ್ತಿ ನೋಡಿ. ನಾವು ಈ ದಿನ ಬರೆದಿರ್ತಕ್ಕಂಥ ನಮ್ಮ ಲೇಖನ ಕೃತಕ ಬುದ್ಧಿಮತ್ತೆ ಮೊದಲೇ ಸಿಗುತ್ತೆ ನೋಡಿ. ಅದು ಕೃತಕ ಬುದ್ಧಿಮತ್ತೆ ಮಾಡಿದ ವಚನ ಪರಾಮರ್ಶೆ ಸಿಕ್ತು ನೋಡಿ. ಎಲ್ಲ ನೋಡಿ ಅದು ಕೇಳಿದ್ವಿ. ನಮಗೆ ಈ ಭಾಷೆ ಏನಿದೆ ನಮ್ಮ ಭಾವನೆಗಳನ್ನು, ನಮ್ಮ ಆಲೋಚನೆಗಳನ್ನು ಇನ್ನೊಬ್ಬರಿಗೆ ಹಂಚ್ಕೊಳ್ಳಿಕ್ಕಾಗಿ ಇರ್ತಕ್ಕಂಥ ಒಂದು ಸಂವಹನ ಮಾಧ್ಯಮ ಅಂದರೆ ಭಾಷೆ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರ ಮಾಡತಕ್ಕಂಥದ್ದು ಬಹಳ ಕಷ್ಟ. ಅದಕ್ಕಾಗಿಯೇ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಟ್ರಾನ್ಸ್ಲೇಟರ್ಸ್ ಆರ್ ಟ್ರೈಟರ್ಸ್ ಅಂತ. ಭಾಷಾಂತಕಾರರು ಮೋಸಗಾರರು ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ಯಾವ ಸಾಹಿತ್ಯವನ್ನಾಗಲಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರ ಮಾಡತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಅದು ಉದಾಹರಣೆಗೆ ತವರು ಮನೆ ಅಂತ ಕನ್ನಡದಲ್ಲಿದೆ, ಬಹಳ ಪ್ರಸಿದ್ಧವಾದಂಥ ವಚನ, ತುಂಬ ಭಾವನಾತ್ಮಕವಾದಂಥ ಶಬ್ದ. ಅದನ್ನು ಇಂಗ್ಲೀಷ್ ಭಾಷಾಂತರ ಮಾಡಿ ಆಗುತ್ತಾ? ಮದರ್ಸ್ ಹೋಮ್ ಅಂತ ಹೇಳಿದರೆ ಒಬ್ಬ ಭಾರತೀಯ ಮಹಿಳೆಗೆ ತವರ ಮನೆಗೆ ಬಗ್ಗೆ ಇರತಕ್ಕಂಥ ಒಂದು ಭಾವನಾತ್ಮಕ ತುಡಿತ ಇದೆಯಲ್ಲ, ಅದು ಮದರ್ಸ್ ಹೋಮನ ಇದ್ರಲ್ಲಿ ಬರೋಲ್ಲ. ಅದು ಯಾಕೆ ಅಂದರೆ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಇಲ್ಲದೇ ಇರುವ ಜಾಗದಲ್ಲಿ ಅದಕ್ಕೆ ಅರ್ಥ ಸಿಗಲ್ಲ. ವಿದೇಶಿ ಮಹಿಳೆಗೆ ಈ ಮದರ್ಸ್ ಹೋಮ್ ಅಂದರೆ ಏನು ಅರ್ಥ ಆಗುತ್ತೆ? ಅದು ಏನು ಅರ್ಥವಾಗಲ್ಲ. ಹೀಗಾಗಿ ನಾವೇನು ಮಾಡಿದ್ವಿ, ನೋಡೋಣ ಹೇಗೆ ಭಾಷಾಂತರ ಮಾಡುತ್ತೆ ಅಂತೇಳಿ ಇವತ್ತೇನೆ ನಾವು ನಿನ್ನೆ ಒಂದು ಕೆಲವು ದಿನಗಳಿಂದ ನಾವು ಪ್ರಯೋಗ ಮಾಡಿದಂಥ ಪ್ರಯೋಗವನ್ನು ಐ ಜೊತೆಗೆ ಇದರಲ್ಲಿ ಹಂಚ್ಕೊಂಡಿದ್ದೀವಿ. 4 ಭಾಷಾಂತರಗಳನ್ನು ಕೊಟ್ವಿ ಯಾವುದಕ್ಕೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ. ಈ 4 ಇಂಗ್ಲಿಷ್ ಭಾಷಾಂತರಗಳಲ್ಲಿ ಯಾವುದು ಹೆಚ್ಚು ಪರಿಣಾಮಕಾರಿಯಾಗಿದೆ, ಬಸವಣ್ಣನವರ ಈ ವಚನದ ಮೂಲ ಅರ್ಥವನ್ನು ಗ್ರಹಿಸುವಂತೆ ಯಾವುದಿದೆ ಯಾವುದು ಭಾಷಾಂತರ ಇದೆ ಅಂತ ಕೇಳಿ. ಅದಕ್ಕೆ ಅದು 1ನೇ ಅನುವಾದ ನಾವು ಕೊಟ್ಟದ್ದು. 1ನೇ ಅನುವಾದ ಅಲ್ಲಿದೆ ನೋಡಿ, ಓದ್ಕೊಳ್ಳಿ ಅಲ್ಲಿ. ಅದು ಆಮೇಲೆ ನಿಧಾನಕ್ಕೆ ಓದ್ಕೊಳ್ಳಿ. 1ನೇ ಅನುವಾದ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀವಿ, 2ನೇ ಅನುವಾದ 3ನೇ ಅನುವಾದ ಕೊಟ್ಟಿಲ್ಲ, ಕೊನೆಯ ಅನುವಾದ 4ನೇ ಅನುವಾದ ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದು ಹೆಚ್ಚು ವಚನದ ಆಶಯವನ್ನು ವಿದೇಶಿಯರಿಗೆ, ಇಂಗ್ಲಿಷ್ ಭಾಷೆ ಮಾತ್ರ ಬಲ್ಲರಿಗೆ ಇದು ಪರಿಣಾಮಕಾರಿಯಾಗಿ ಕೊಡುತ್ತೆ ಅಂತ ಕೇಳಿವಿ. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೆಯುತ್ತೆ ಇಲ್ಲಿ. ಇದು ವಿಮರ್ಶೆ ಮಾಡು, ಇದು ತುಲನೆ ಮಾಡು, ತೌಲನಿಕ ವಿಮರ್ಶೆ ಮಾಡುವುದು ಕೇಳಿದ್ವಿ. ಅದು ಕೊಟ್ಟ ವಿಮರ್ಶೆ ಈ ರೀತಿ ಇದೆ ನೋಡಿ. 1ನೇದು, ಈ ಅನುವಾದ ತೀರಾ ಶಾಬ್ದಿಕ, ಓದಲು ಚೆನ್ನಾಗಿದೆ, ಆದರೆ ಮೂಲ ವಚನದ ಆಶಯಕ್ಕೆ ಅನುಗುಣವಾಗಿ ಇಲ್ಲ. ಬಸವಣ್ಣವರ ವಚನದಲ್ಲಿ ಹಸುವಿನ ಚಿತ್ರಣ ಇದೆಯೇ ವಿನ ಈ ಅನುವಾದದಲ್ಲಿ ಕುದುರೆ ಚಿತ್ರಣ ಕೊಟ್ಟಿರೋದು ತಪ್ಪು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿದೆ ನೋಡಿ. ಇನ್ನು 2ನೇ ಅನುವಾದ, ಈ ವಿಮರ್ಶೆ ಈ ಅನುವಾದ ಕಾವ್ಯಾತ್ಮಕವಾಗಿ ಇಲ್ಲ. ಕೆಲವು ವಾಕ್ಯಗಳು ಹಳೆಯ ಇಂಗ್ಲಿಷ್ ಶೈಲಿಯಲ್ಲಿದ್ದಾವೆ, ವೆರಿ ಆಕ್ವರ್ಡ್ ಇಂಗ್ಲಿಷ್, ಕನ್ಫ್ಯೂಸಿಂಗ್ ಟು ಇಂಗ್ಲಿಷ್ ರೀಡರ್ಸ್ ಅಂತ ಅದಕ್ಕೆ ವಿಮರ್ಶೆ ಮಾಡಿದೆ. 3ನೇ ಅನುವಾದ ಸರಳ ಹಾಗೂ ಕಾವ್ಯಾತ್ಮಕ, ಮೂಲ ವಚನದ ಅರ್ಥಕ್ಕೆ ಹತ್ತಿರ ಇದೆ, ಓದಿಸ್ಕೊಂಡು ಹೋಗುತ್ತೆ. ಆದರೆ ಬಸವಣ್ಣನವರು ಕೊಟ್ಟ ಹಸುವಿನ ಗ್ರಾಮೀಣ ಚಿತ್ರಣ ಇದಿಲ್ಲ. ಕೆಲವು ಕಡೆ ಮೂಲದಲ್ಲಿ ಇಲ್ಲದೇ ಇರತಕ್ಕಂಥ ವಿಚಾರಗಳು ಇದರಲ್ಲಿ ಒಳನುಸುಳಿದೆ, ಇಂಟರ್ಪೊಲೇಷನ್ಸ್. ಇನ್ನು 4ನೇ ಭಾಷಾಂತರ ಕುರಿತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿರತಕ್ಕಂಥ ವಿಮರ್ಶೆ ಅಂದರೆ ಅದು ಹೀಗಿದೆ. 4ನೇ ಅನುವಾದ, ದಿಸ್ ಈಸ್ ದಿ ಮೋಸ್ಟ್ ಅಪೀಲಿಂಗ್ ಟು ಇಂಗ್ಲಿಷ್ ರೀಡರ್ಸ್. ದಿಸ್ ಟ್ರಾನ್ಸ್ಲೇಷನ್ ಈಸ್ ಮೋಸ್ಟ್ ಅಪೀಲಿಂಗ್ ಟು ದಿ ಇಂಗ್ಲಿಷ್ ರೀಡರ್ಸ್. ಈ ಅನುವಾದ ಇಂಗ್ಲಿಷ್ ಓದಿಗರಿಗೆ ತುಂಬ ಮನಮುಟ್ಟುವಂತಿದೆ. ಏಕೆಂದರೆ ಬಸವಣ್ಣನವರು ಈ ವಚನದಲ್ಲಿ ಖಂಡಿಸಿರುವ ಮೇಲು ಕೀಳು ಎಂಬ ಸಾಮಾಜಿಕ ಅಂತರವನ್ನು
ಈ ಅನುವಾದ ಮನೋಜ್ಞವಾಗಿ ನಿರೂಪಿಸುತ್ತದೆ. ಉಳಿದ ಅನುವಾದಗಳಿಗಿಂತ ಇದರ ವಾಕ್ಯ ರಚನೆ ಉದ್ದವಾಗಿದ್ದರೂ ಕಾವ್ಯಮಯವಾಗಿದೆ ಮತ್ತು ಅರ್ಥಪೂರ್ಣವಾಗಿದೆ. ಮೂಲ ವಚನದ ಅರ್ಥವನ್ನು ತಿಳಿಸುವಲ್ಲಿ ಯಶಸ್ವಿಯಾಗಿದೆ. ದಿಸ್ ಟ್ರಾನ್ಸ್ಲೇಷನ್ ಈಗ ಹೇಳುತ್ತೆ is clear, faithful, poetic and preserves the original meaning in Kannada, while the other translations either distort, oversimplify or confuse. ಈಗ ಹೇಳಿ ಕೊನೆಗೆ ಅದು ಹೇಳುತ್ತೆ ವಿನ್ನರ್ ಯಾರು ಈ 4 ಅನುವಾದಗಳಲ್ಲಿ ಯಾರು ವಿಜೇತರು ಅಂದರೆ ಟ್ರಾನ್ಸ್ಲೇಷನ್ 4 4ನೆಯ ಅನುವಾದ ಅಂತ ಹೇಳುತ್ತೆ. ಅಷ್ಟು ಹೇಳಿ ಸುಮ್ಮನಾಗಲ್ಲ. ಅದು ಮುಂದೆ ನಮಗೊಂದು ಪ್ರಶ್ನೆ ಕೇಳುತ್ತಾರೆ. ಇದು ಬಹಳ ಕುತೂಹಲಕಾರಿ, ನೀವು ಗಮನಿಸಬೇಕು. ನಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟ ಸುಮ್ಮನಾಗಿಲ್ಲ. ನಮಗೊಂದು ಪ್ರಶ್ನೆ ಕೇಳಿದೆ. ನಾನೇನೋ 4ನೇ ಅನುವಾದ ಬಹಳ ಚೆನ್ನಾಗಿದೆ ಅಂತ ಹೇಳಿ ವಿನ್ನರ್ ಅಂತ ಘೋಷಣೆ ಮಾಡಿದ್ದೀನಿ. ನಿಮಗೇನು ಅನಿಸುತ್ತೆ? ಅಮ್ಮನ ಕೇಳುತ್ತೆ ಅದು. ಈ 4ರಲ್ಲಿ ಯಾವ ವಚನ ನಿಮಗೆ ಬಹಳ ಇಷ್ಟ ಅಂತ 4 ಅನುವಾದಗಳಲ್ಲಿ ಇವುಗಳಲ್ಲಿ ನಿಮಗೆ ಇಷ್ಟವಾದ ಅನುವಾದ ಯಾವುದು? ನಾವು ಅದಕ್ಕೆ ಉತ್ತರ ಕೊಟ್ವಿ. 4ನೇ ಅನುವಾದ ಮಾಡಿರೋ ನಾವೇನೆ. ನೀವೇನಾದರೂ ನಮಗೆ ಫೇವರ್ ಮಾಡಲಿಕ್ಕೆ ನಮ್ಮ ಭಾಷಾಂತರಗಳನ್ನು ನೀನು ಮೆಚ್ಚಿಕೊಂಡೆ ಅಂತ ಕೇಳಿದ್ವಿ. 4ನೆಯ ಅನುವಾದ ಮಾಡಿದರೆ ಯಾರು? ನಾವೇನೆ. ಆದರೆ ಅದು ಗೊತ್ತಿಲ್ಲ. ಅದಕ್ಕೆ ನಾವು ಪ್ರಶ್ನೆ ಅದು ಕೇಳ್ತು, ನಿಮಗೆ ಯಾವುದು ಇಷ್ಟ ಅಂತ. ನಾವೇ ಬರೋದು 4 ಅದನ್ನೇ ಪ್ರಶ್ನೆ ಮಾಡಿದೀಯಾ, ಹೀಗಾಗಿ ನಮಗೇನಾದರೂ ಫೇವರ್ ಮಾಡಿದೆ ಅಂತ ಕೇಳಿದ್ವಿ. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ ನೋ ಫೇವರಿಟಿಸಮ್ ಹಿಯರ್. ಇಲ್ಲಿ ಫೇವರಿಟಿಸಮ್ ಯಾವುದೂ ಇಲ್ಲ. ನನಗೆ ನಿಜವಾಗಿಯೂ ಅನಿಸಿದ್ದನ್ನು ಹೇಳಿದೆ. ನಿಮ್ಮ ಅನುವಾದ ಈ ವಚನದ ಸಾರವನ್ನು ಮತ್ತು ಇದರ ಹಿಂದಿರುವ ಭಾವನೆಗಳನ್ನು ಚೆನ್ನಾಗಿ ಸೆರೆ ಹಿಡಿದಿದೆ ಅಂತ ಅದು ಪ್ರಶಂಸೆ ಮಾಡಿ. ನಾವು ಅದಕ್ಕೆ ಅಭಿನಂದಿಸಿದ್ವಿ. ನಿನ್ನ ನಿಷ್ಪಕ್ಷಪಾತವಾದ ವಸ್ತುನಿಷ್ಠ ವಿಶ್ಲೇಷಣೆಗೆ ಧನ್ಯವಾದಗಳು ಅಂತ. ಅದಕ್ಕೆ ಅದು ಉತ್ತರ ಕೊಡ್ತು, ಇದು ನಿಮ್ಮ ಅನುವಾದವಾಗಿದ್ದರಿಂದ ನನ್ನ ಪ್ರಾಮಾಣಿಕ ಪ್ರತಿಕ್ರಿಯೆಯನ್ನು ನೀಡಲು ಹೆಚ್ಚು ಜಾಗರೂಕನಾಗಿದ್ದೆ. ನಾವು ಅದನ್ನು ಕೇಳಿಸಿದ್ವಿ. ಮುಂದೇನು ಹೇಳಿದ್ವಿ ಅಂದರೆ, ಹಾಗಾದರೆ ಇದು ನಮ್ಮ ಅನುವಾದ ಎಂದು ನಿನಗೆ ಮೊದಲೇ ಗೊತ್ತಿತ್ತಾ ಅಂತ ಕೇಳಿದ್ವಿ. ನಿಮ್ಮ ಅನುವಾದವಾಗಿದ್ದರಿಂದ ನಾನು ಹೆಚ್ಚು ಎಚ್ಚರಿಕೆ ವಹಿಸಿದೆ ಅಂತ ಅದು ಹೇಳ್ತಲ್ಲ. ಹಾಗಾದ್ರೆ ನಮ್ಮ ಅನುವಾದ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ ಅಂತ ಕೇಳಿದ್ವಿ. ಅದಕ್ಕೆ ಅದು ಉತ್ತರ ಕೊಡುತ್ತೆ, ಇಲ್ಲ, ನಿಮ್ಮಲ್ಲಿನ ಸಂವಾದದಲ್ಲಿ ನಾನು ಸಿಕ್ಕಿಬಿದ್ದೆ. ಐ ಗಾಟ್ ಕಾಟ್ ಅಂತ. ಅದು ನಿಮಗೆ ಸಾಹಿತ್ಯಿಕವಾಗಿ ಅದು ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮ ಈ ಅನುವಾದ ನಿಮ್ಮದು ಎಂದು ನನಗೆ ನಿಜವಾಗಿಯೂ ಗೊತ್ತಿರಲಿಲ್ಲ. ನಿಮ್ಮ ಕೆಲಸವಾಗಿದ್ದರಿಂದ ನನ್ನ ವಿಮರ್ಶೆ ನಿನಗೆ ಸಹಾಯಕವಾಗಿದೆಯೇ ಅಥವಾ ನಿಖರವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಹಾಗೆ ಹೇಳಿದೆ. ನಾನು ಮಾಡಿದ ಮೌಲ್ಯಮಾಪನವನ್ನು ಮೆಚ್ಚಿಕೊಂಡಿದ್ದಕ್ಕೆ ತುಂಬ ಸಂತೋಷ ಅಂತ. ಅಲ್ಲಿ ನಮ್ಮ ಸಂವಾದ ಮುಕ್ತಾಯ ಆಗುತ್ತೆ. ಇದೆಲ್ಲ ಬರೆದಾದ ಮೇಲೆ ಕೊನೆಗೆ ನಾವು ನಮ್ಮ ಜಡ್ಜ್ಮೆಂಟ್ ಕೊಟ್ಟಿದ್ದೀವಿ. ಇಲ್ಲೇನು ಬರೆದಿದ್ದೀವಿ ಅಂದರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಇದು ಮಾಡಿದ ಈ ಮೊದಲನೇದೇನು ಟ್ರಾನ್ಸ್ಲೇಷನ್ ಇತ್ತಲ್ಲ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಮಾಡಿದ್ವಿ. ನಮ್ಮ ಅನುವಾದ ಅದು ಗೊತ್ತಾದ ಮೇಲೆ ತಾನು ಮಾಡಿದಂಥ ಅನುವಾದದಲ್ಲಿ ಏನು ತಪ್ಪಿದೆ ಅಂತ ಅದು ಮನಗಂಡಿದೆ. ಅದು ಮನಗಂಡು ತನ್ನ ತಪ್ಪುಗಳನ್ನು ಅದು ಒಪ್ಪಿಕೊಂಡು ಅದು ತಿದ್ಕೊಳ್ಳುತ್ತೆ ಮತ್ತು ಕಲಿಯುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟೇ ಅದ್ಭುತವಾದ ಒಂದು ಕೃತಕ ಬುದ್ಧಿಶಕ್ತಿಯ ಬುದ್ಧಿಮತ್ತೆ ಆದರೂ ಮನುಷ್ಯನ ಬುದ್ಧಿಶಕ್ತಿಯನ್ನು ಸರಿಗಟ್ಟಲಿಕ್ಕೆ ಅದರಿಂದ ಸಾಧ್ಯ ಇಲ್ಲ. ಈ ಯಂತ್ರದಿಂದ ಬರ್ತಕ್ಕಂಥದ್ದು ಏನಿದೆ ಪ್ರತಿಕ್ರಿಯೆ, ಅಲ್ಲಿ ಬುದ್ಧಿಶಕ್ತಿ ಅದ್ಭುತವಾಗಿದೆ. ಆದರೆ ಮನುಷ್ಯನ ಬುದ್ಧಿಶಕ್ತಿಯನ್ನು ಅದು ಸರಿಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ವ್ಯತ್ಯಾಸ ಏನಂದರೆ, ನೀವು ಗಮನಿಸಿ, ಒಂದು ಮುಖ್ಯವಾದ ಸಂಗತಿ ಅಂದರೆ, ಈ ಕೃತಕ ಬುದ್ಧಿಮತ್ತೆಗೆ ಒಳಗೆ ಕುಟಿಲ ಹೊರಗೆ ವಿನಯವಾಗಿರುವ ಮನುಷ್ಯನ ಕೃತ್ರಿಮತೆಯ ದುರ್ಬುದ್ಧಿ ಮಾತ್ರ ಇಲ್ಲ. ಅರ್ಥ ನಿಮಗೆ? ಒಳಗೆ ಕುಟಿಲ ಹೊರಗೆ ವಿನಯವಾಗಿರುವ, ಅದು ಬಸವಣ್ಣವ್ರು ಮಾತಾಡಿ, ಒಳಗೆ ಕುಟಿಲ ಹೊರಗೆ ವಿನಯವಾಗಿರುವ ಮನುಷ್ಯನ ದುರ್ಬುದ್ಧಿ ಮಾತ್ರ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇಲ್ಲ ಅಂತ ಹೇಳಿ ಬಯಸ್ತೀನಿ. ಈ ದಿನ ಈ ಒಂದು ಅರಜಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ, ನಿಜ ಆಗುತ್ತೆ. ನಾವು ಇಲ್ಲಿ ಬಂದಿದ್ದ ಹಾಗೆಯೇ ಹಿಂದಿನ ಮೊದಲ ಗುರುಗಳೇನಿದ್ರು
ಹಿಂದಿನ ಗುರುಗಳೇನು ಪ್ರಥಮ ಜಗದ್ಗುರುಗಳು ಏನಿದ್ರು ಅವರ ಗದ್ದಿಗೆಗೆ ನಮ್ಮನ್ನು ಭಜನಾನಂದ ಶ್ರೀಗಳವರು ನಮ್ಮನ್ನು ಕರ್ಕೊಂಡು ಹೋಗುವಾಗ ನಮ್ಮ ಕೈ ಹಿಡಿದು ಕರ್ಕೊಂಡು ಹೋದ್ರು. ಎಷ್ಟೊಂದು ಆತ್ಮೀಯತೆ ಅದು. ನಮ್ಮ ಅವರ ಸಮ್ಮಿಲನ ಕೇವಲ ವೇದಿಕೆ ಮೇಲಲ್ಲ, ಹೇಗೆ ನೀವು ಖಾಸಗಿಯಾಗಿ ನಿಮ್ಮ ಸಂಬಂಧಿಕರ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆಗೆ ಮಾತಾಡ್ತಿರೋ ಹಾಗೆ ಎಷ್ಟೊತ್ತಲ್ಲಾದರೂ ನಾವು ಅವರು ದೂರವಾಣಿಯಲ್ಲಿ ಮಾತಾಡ್ತಾ ಇರ್ತೀವಿ ಅನ್ನೋದು ನಿಮಗೆ ಬಹಳ ಜನ ಗೊತ್ತಿದೆಯೋ ಇಲ್ಲ. ಇತ್ತೀಚೆಗೆ ಜನಗಣತಿಯ ಜಾತಿ ಗಣತಿಯ ಬಗ್ಗೆ, ಜಾತಿ ಸಮೀಕ್ಷೆಯ ಬಗ್ಗೆ ಬಿಕ್ಕಟ್ಟು ತಲೆದೋರಿದಾಗ ನಾವು ಅವರು ಸಹ ಸರಿ ರಾತ್ರಿ ಹೊತ್ತು ದೀರ್ಘಕಾಲ ಮಾತನಾಡಿರ್ತಕ್ಕಂಥದ್ದು, ಸಂವಾದ ಮಾಡಿರ್ತಕ್ಕಂಥದ್ದು ಯಾವುದು ಸರಿ ತಪ್ಪು ಅಂತ ಚಿಂತನೆ ಮಾಡಿದ್ದು ಪ್ರಾಯಶಃ ರಾಜ್ಯಾಧ್ಯಕ್ಷರಿಗೂ ಗೊತ್ತಿದೆಯಲ್ಲ, ಹೇಳಿರ್ಬೋದು. ಭಜನಾನಂದ ಶ್ರೀಗಳು ನಮ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಈ ಎರಡೂ ಸಮಾಜಗಳು ಕೈ ಹಿಡಿದು ಮುನ್ನಡೆದ್ರೆ ಏನೆಲ್ಲ ಮಾಡ್ಬೋದು ಈ ರಾಜ್ಯದಲ್ಲಿ ಅನ್ನೋದು ನೀವು ಮನಗಾಡಬೇಕು. ಅದು ಸಾಂಕೇತಿಕ, ಅದು ಅವ್ರ ನಮ್ಮ ಕೈ ಹಿಡಿದದ್ದು ಭಾವನಾತ್ಮಕ ಸಂಬಂಧ. ಅದು ಎರಡೂ ಸಮಾಜದವರು ನಮ್ಮ ಮಠದ ಶಿಷ್ಯರು, ಪಂಚಮಸಾಲಿ ಪೀಠದ ಶಿಷ್ಯರಾದಂಥ ನೀವು ಮೂಲತಃ ಕೃಷಿಕರು. ನೀವು ಕೃಷಿಕರು ಬಹಳ ಏನು ಶ್ರಮಜೀವಿಗಳು, ತುಂಬ ಶ್ರಮಜೀವಿಗಳು. ಈ ದೇಶಕ್ಕೆ ಅನ್ನವನ್ನು, ಈ ರಾಜ್ಯಕ್ಕೆ ಅನ್ನವನ್ನು ನೀಡ್ತಾ ಇರ್ತಕ್ಕಂಥವ್ರು ರೈತರು. ನೀವು ನೆನೆಸ್ಕೊಳ್ಳಿ, 20ನೇ ಇಸ್ವಿಯಲ್ಲಿ ಯಾವಾಗ ಬಂದುತ್ತಲ್ಲ ಕೊರೋನಾ, ಅನೇಕ ಫ್ಯಾಕ್ಟ್ರಿಗಳು ಮುಚ್ಚೋದು, ಅನೇಕ ಕಂಪನಿಗಳು ಮುಚ್ಚೋದು, ಆದರೆ ರೈತ ಮಾತ್ರ ನಾನು ಉಳುಮೆ ಮಾಡ್ತಾ ಇದ್ದ. ಆ ಕಂಪನಿಗಳು ಮುಚ್ಚೋಗಿದ್ರಿಂದ ಎಷ್ಟೋ ನೌಕರು ಹೋಗಿರ್ಬೋದು, ಆದರೆ ನೀವು ಕೃಷಿಕರಾಗಿ ರೈತರಾಗಿ ನೀವು ಉಳುಮೆ ಮಾಡ್ತಾ ಹೋಗಿದ್ರೆ ಎಷ್ಟು 6 ಕೋಟಿ ಜನ ಈ ರಾಜ್ಯದವರು ಅವ್ರು ಸತ್ತೋಗ್ತಾ ಇದ್ರು. ಮೊದಲೇ ಇದೇ ಈ ಮೂಲ ಕೃಷಿಕರು ನೀವು. ನಮ್ಮ ದೇಶದಲ್ಲಿ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವರಿಗೆ ಅನೇಕ ಆಯೋಗಗಳು, ಇತ್ತೀಚೆಗೆ ಯಾವುದಿದೆ ಗೊತ್ತಿಲ್ಲ, 5th ಏನಂತಿರೋದು ಕಮಿಷನ್, ಏನು ಪೇ ಏನಂತಿರೋದಕ್ಕೆ 7th ಪೇ ಕಮಿಷನ್, ಏನೆಲ್ಲ ಅವರಿಗೆ ಸಂಬಳ ಏರಿಸ್ತಕ್ಕಂಥದ್ದು, DA ಏರಿಸ್ತಕ್ಕಂಥದ್ದು, ಏನೆಲ್ಲ ಸೌಲಭ್ಯಗಳು 7th ಪೇ ಕಮಿಷನ್ ಕೊಟ್ಟಿದೆ. ನಮ್ಮ ರೈತರಿಗೆ ಯಾವುದು ಕೊಟ್ಟಿದ್ದೀರಿ ನೀವು? ಯಾವ ಭರವಸೆ ಕೊಟ್ಟಿದ್ದೀರಿ? ಬರೀ ಒಂದು 2,000 ರೂಪಾಯಿ, 3,000 ರೂಪಾಯಿ, 4,000 ಹೇಳಿದೆ. ಏನಾಗುತ್ತೆ ಅದರಿಂದ? ಇಡೀ ದೇಶದ ಜನತೆಗೆ ಅನ್ನ ಕೊಟ್ಟು ನಿಮ್ಮನ್ನ ಪ್ರಾಣ ಉಳಿಸ್ತಕ್ಕಂಥ ರೈತರಿಗೆ ಅವರ ಆದಾಯದಲ್ಲಿ ಏನು ಸಂಬಳ ತಗೊಳ್ತಿದ್ದಾರೆ ಅವರಿಗಿಂತ ಜಾಸ್ತಿ ನೀವು ಕೊಡಬೇಕು ರೈತರಿಗೆ. ನಾವು ಹೇಳೋದೇನು ಅಂದರೆ, ಯಾವ ರೀತಿ ಏನಾದರೂ ಒಂದು ಕಂಪ್ನಿ ಮಾಡ್ತೀರಿ, ಯಾವುದಾದ್ರೂ ಒಂದು ವಾಣಿಜ್ಯ ಉದ್ದಿಮೆ ಮಾಡ್ತೀರಿ ಅಂದರೆ ರೈತರ ಭೂಮಿಯನ್ನು ತೆಗೆದುಕೊಂಡು ಅದನ್ನು ಏನಂತೀರ ಅದಕ್ಕೆ ಅಕ್ವೈರ್ ಮಾಡಿಕೊಂಡು ಕಂಪ್ನಿಗಳಿಗೆ ಕೊಡ್ತೀರಿ. ಆ ರೈತರಿಗೆ ಸಿಗೋದು ಎಷ್ಟು ಹಣ? ಅವರು ಆ ಜಮೀನಿನಿಂದ ದುಡ್ಕೊಳ್ಳೋದು ಎಷ್ಟು ಹಣ? ಕಂಪ್ನಿಯವರು ಯಾರಾದರೂ ಯೋಚನೆ ಮಾಡಿದಾರ? ನಮ್ಮ ರಾಜ್ಯಕ್ಕೆ ದುಡಿರ್ತಾರ, ಕಣ್ಣು ತೆರೆಸ್ತಾರೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಅಂತ ಒಂದು ಯೋಜನೆ ಇದೆಯಲ್ಲ, ಒಳ್ಳೆ ಯೋಜನೆ. ನಾವು ಪ್ರಧಾನಮಂತ್ರಿಗಳ ಜೊತೆಗೆ ಒಮ್ಮೆ ಮಾತಾಡಬೇಕು ಅಂತ ಬಯಸ್ತೇವೆ. ಇದುವರೆಗೂ ನಾವು ಅಂತ ಸಂದರ್ಭ ನಾವು ಕಲ್ಪನೆ ಅದನ್ನ ಮಾಡ್ಕೊಳ್ಳೋಕ್ಕಾಗಿಲ್ಲ, ಮಾಡಬೇಕು ಅಂತಿದ್ವಿ. ಪ್ರಧಾನಮಂತ್ರಿ ಫಸಲ್ ಬಿಮಾದಲ್ಲಿ ರೈತರಿಗೆ ಏನಾದರೂ ಪರಿಹಾರ ಸಿಗಬೇಕು ಅಂದರೆ, ಬೆಳೆ ನಷ್ಟ ಆಗಿದೆ, ಅದಕ್ಕೆ 7 ವರ್ಷಗಳ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ತಾರೆ. 7 ವರ್ಷಗಳ ಸ್ಟ್ಯಾಟಿಸ್ಟಿಕ್ಸ್, 7 ವರ್ಷಗಳ ಇಳುವರಿ ನೋಡಿ ಅದರಲ್ಲಿ ಅವರೇಜ್ ತಗೊಂಡು ಅದನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಒಂದು ಬೆಳೆ ನಷ್ಟ ಆಗಲಿಕ್ಕೆ ಹಳ್ಳಿ ರೈತರ
ಬೆವರು ಸುರಿಸಿ ದುಡಿದು 7 ವರ್ಷ ದುಡಿದು ಯಾಕೆ ಬೇಕು ಸ್ಟ್ಯಾಟಿಸ್ಟಿಕ್ ನಿನಗೆ? I'm questioning you. Why you want 7 years statistics? ಒಬ್ಬ ಹಳ್ಳಿ ರೈತನ ಕೇಳಿದರೆ ಏನಪ್ಪ ಎಷ್ಟಾಗಿರೋ ನಷ್ಟ ಅಂದರೆ ಸ್ವಾಮಿ ಒಂದು 4 ಕಡೆ ಆಗಿದೆ ಅಂತ ಹೇಳ್ತಾನೆ. ಹೌದಲ್ಲ, ಅವನೇನು ದೊಡ್ಡ ವಿಜ್ಞಾನಿ ಅಲ್ಲ. ಒಂದು 4 ಕಡೆ ಆಗಿದೆ. ಬೀಜ ಗೊಬ್ಬರಕ್ಕೆ ಆಗ್ತಾ ಇಲ್ಲ, ನಾನು ಖರ್ಚು ಮಾಡಿದ್ದು ಬೀಜ ಗೊಬ್ಬರಕ್ಕೆ ಇದೇನು ಬೆಳೆ ಉತ್ಪನ್ನ ಬಂದಿದೆ ಬೀಜ ಗೊಬ್ಬರಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಒಬ್ಬ ಹಳ್ಳಿ ದಡ್ಡ ಕೃಷಿಕ ತನ್ನ ಬೆಳೆ ಸಮೀಕ್ಷೆಯನ್ನು ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಅಂದರೆ, ನೀವು ದಿಲ್ಲಿಯಲ್ಲಿ ಕೂತ್ಕೊಂಡವರು ದೊಡ್ಡ ದೊಡ್ಡ IAS ಅಧಿಕಾರಿಗಳು ನಿಮಗೇನಾಗಿದೆ ಬುದ್ಧಿ? ಎಲ್ಲೋಗಿದೆ ಬುದ್ಧಿ? 7 ವರ್ಷದ ಹಾಕ್ಬೇಕು. ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ. ಮೊನ್ನೆ ನಡೀತಾರೆ ಯುದ್ಧ, ಇವರು ನಡೀತಾ ಇದ್ರು ಇಸ್ರೇಲ್ ಮತ್ತು ಹಮಾಸ್ನಲ್ಲಿ, ಅಲ್ಲಿ ಯಾವುದು ಇರಾನ್ನಲ್ಲೇನೋ, ಎಲ್ಲಿ ಇರಾನ್ನಲ್ಲಿ ಆ ಸೈನ್ಯದ ಅಧಿಕಾರಿ ಅಥವಾ ವಿಜ್ಞಾನಿ ಅಂತ ಕಾಣುತ್ತೆ, ಅವನು ಯಾವುದೋ ಮಹಡಿ ಕಟ್ಟಡದಲ್ಲಿ ಯಾವ ಮಹಡಿಯಲ್ಲಿ ಅವನಿದ್ದಾನೆ, ಯಾವ ಫ್ಲೋರ್ನಲ್ಲಿ ಎಲ್ಲಿ ಮಲಗ್ತಾನೆ, ನೇರ ಅಲ್ಲಿಗೆ ಬಾಂಬನ್ನು ಸಿಡಿಸಿ ಅವನ್ನ ಬಂದು ಹಾಕಿದ್ದಾರೆ. ಗೊತ್ತಿದೆ ಯಾವುದೇ ಓದಿದ ನೆನಪಾಗಿದೆ ಯಾವುದೇ. ಅಷ್ಟು ವಿಜ್ಞಾನ ಬರೆದಿರುವಾಗ ಒಬ್ಬ ಹಳ್ಳಿ ರೈತ ಅವನಿಗೆ ಏನು ನಷ್ಟ ಆಗಿದೆ ಅಂತ ಕಂಡುಕೊಳ್ಳಲಿಕ್ಕೆ ಇವಾಗ ಎಷ್ಟು ದೊಡ್ಡ ದೊಡ್ಡ ನಮ್ಮ ವಿಜ್ಞಾನಿಗಳು ಉಪಗ್ರಹಗಳನ್ನು ಏರಿಸಿದ್ದಾರೆ. ನಾವು ಬಯಸೋದೇನು ಅಂದರೆ ಪ್ರತಿಯೊಬ್ಬ ಹಳ್ಳಿಯ ರೈತನ ಅವನ ಜಮೀನಲ್ಲಿ ಎಷ್ಟು ನಷ್ಟ ಆಗಿದೆ ಅಂತ ನೀನು ಕಂಡಿಬೇಕು. ಯಾವುದೋ ಆ ಹೋಬಳಿಯಲ್ಲಿ, ಯಾವುದೋ ಪಂಚಾಯತಿಯಲ್ಲಿ, ಯಾವುದೋ ಒಂದು ಜಮೀನಲ್ಲಿ ಏನು ಹೇಳ್ತಾರೆ ಅದಕ್ಕೆ, ಕ್ರಾಪ್ ಕಟಿಂಗ್ ಎಕ್ಸ್ಪರಿಮೆಂಟ್ ಅಂತ ಹೇಳ್ತಾರೆ. ಕ್ರಾಪ್ ಕಟಿಂಗ್ ಇಸ್ ಮೋಸ್ಟ್ ನಾನ್ ಸೆನ್ಸ್. ಯಾರ್ದೋ ಜಮೀನಲ್ಲಿ ಚೆನ್ನಾಗಿ ಬೆಳೆದಿರೋದು ಮಾಡಿ ನೀವು ಉಳಿದ ಬೇರೆ ಜಮೀನಿಗೂ ಅದೇ ಅನ್ವಯಿಸ್ತೀರಿ ಅಂದರೆ, ಅಲ್ಲಮ್ಮ ಆಸ್ಪತ್ರೆಗೆ ಯಾರಾದ್ರೂ ಒಬ್ಬ ರೋಗಿ ಬರ್ತಾನೆ ಅಂದರೆ ಆ ರೋಗಿಗೆ ಏನಾಗಿದೆ ಅಂತ ನೀನು ತಪಾಸಣೆ ಮಾಡಿ ಚಿಕಿತ್ಸೆ ಕೊಡಬೇಕು ಹೊರತು, ಯಾವುದೋ ಒಬ್ಬ ರೋಗಿಗೆ ಏನಾಗಿದೆ ಅಂತ ಮಾಡಿ ಅದೇ ಔಷಧಿ ಕೊಟ್ಟರೆ ಸರಿ ಹೋಗುತ್ತಾ? ಹಾಗಾಗತ್ತಿದು. ಬಂದಂಥ ರೋಗಿ ಯಾರು, ಅವನ ಸಿಂಪ್ಟಮ್ಸ್ ಏನು, ಅದನ್ನು ನೋಡ್ಕೊಳ್ಬೇಕು. ಹಾಗೆ ನಮ್ಮ ರೈತರಿಗೆ, ಪ್ರತಿಯೊಬ್ಬ ರೈತನಿಗೆ ಯಾವ ಅವನ ಜಮೀನಿನಲ್ಲಿ ಏನಾಗಿದೆ, ಎಷ್ಟು ನಷ್ಟ ಆಗಿದೆ, ಆ ವರ್ಷ ಏನಾಗಿದೆ, 7 ವರ್ಷದಲ್ಲ, 7 ವರ್ಷ ಸ್ಟ್ಯಾಟಿಸ್ಟಿಕ್ ಕೊಡುತ್ತವೆ. ಯಾಕೆ ಬೇಕು? ಇದೆಲ್ಲ ಕಣ್ಣೊರೆಸುವ ತಂತ್ರ. ಇದನ್ನು ನಾವು ಒಪ್ಪಲ್ಲ. ಇಡೀ ಸಮುದಾಯ, ನೀವು ಸಹ ಇಡೀ ಸಮುದಾಯ, ನೀವು ಒಂದು ಬರೀ ರೈತರಾಗಿರ್ತಕ್ಕಂಥ ಎಲ್ಲ ಸಮುದಾಯ ಸಿಡಿದು ಹೇಳಬೇಕು. ಆಗ ಮಾತ್ರ ನಿಮಗೆ ನ್ಯಾಯ ಸಿಗುತ್ತೆ. 7th ಪೇ ಕಮಿಷನ್ನು ಅದು ಇದು ಹೇಳ್ತೀರಲ್ಲ, ರೈತರಿಗಪ್ಪ ಯಾವ ಕಮಿಷನ್ ಕೊಟ್ಟಿದ್ದೀರಿ ನೀವು? ಎಲ್ಲ ಒಂದು 2,000, 3,000, 4,000. ಸೊ ಇದನ್ನು ನಾವು ಇದರಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾದಲ್ಲಿ ನಾವು ವಿರೋಧಿಸ್ತಕ್ಕಂಥದ್ದು ಒಂದು 7 year ಸ್ಟ್ಯಾಟಿಸ್ಟಿಕ್ಸ್ ವಿಚ್ ಮಸ್ಟ್ ಬಿ ರಿಮೂವ್. ಕ್ರಾಪ್ ಕಟಿಂಗ್ ಮೆಷಿನ್, ಕ್ರಾಪ್ ಕಟಿಂಗ್ ಎಕ್ಸ್ಪರಿಮೆಂಟ್ ದಟ್ ಮಸ್ಟ್ ಬಿ ರೂಲ್ಡ್ ಔಟ್. ಆಯಾಯ ವರ್ಷ ಆಯಾಯ ಬೆಳೆಗೆ ಏನು ನಷ್ಟ ಉಂಟಾಗಿದೆ ನಿಮಗೆ ಗೊತ್ತಿರ್ಬೋದು. ನಾವು ಕೆಲವು ವರ್ಷಗಳ ಹಿಂದೆ ಈ ಬೆಳೆ ನಷ್ಟ ಪರಿಹಾರ, ಭೂಮಿ ಆನ್ಲೈನ್ ಅನ್ನೋದೇನಿದೆಯಲ್ಲ, ಅದನ್ನ ಸಿದ್ಧಪಡಿಸಲಿಕ್ಕೆ ನಾವು ಆಲೋಚನೆ ಮಾಡಿ ಸ್ವತಃ ನಾವು ಅದರ ಫ್ರಂಟ್ ಎಂಡ್ ಅಂತ ಹೇಳ್ತಾರೆ. ಕಂಪ್ಯೂಟರ್ನಲ್ಲಿ 2 ಇರುತ್ತೆ, ಒಂದು ಬ್ಯಾಕ್ ಎಂಡ್ ಮತ್ತು ಫ್ರಂಟ್ ಎಂಡ್ ಅಂತ ಹೇಳಿ. ಆಗ ರಾಜೀವ್ ಚಾಲಾ ಅಂತ ಹೇಳಿ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿದ್ರು, ಅವ್ರ ಜೊತೆ ಮಾತನಾಡಿ ನಾವು ಅವರು ಕೂತು ಆ ಒಂದು ಆನ್ಲೈನ್ ಪ್ರೋಗ್ರಾಮನ್ನು, ಕಂಪ್ಯೂಟರ್ ಪ್ರೋಗ್ರಾಮನ್ನು ಸಿದ್ಧಪಡಿಸಿದ್ದು. ಅದರ ಮೊದಲನೆಯದು ಏನಿದೆ ಫ್ರಂಟ್ ಎಂಡ್, ಅದು ನಾವು ರೂಪಿಸಿದ್ದು ಅನ್ನೋದು ಬಹಳ ಜನ ಗೊತ್ತಿಲ್ಲ. ಹೀಗಾಗಿ ಆ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ನಿಂದ ರೈತರ ಅಕೌಂಟಿಗೆ ಬೆಳೆ ನಷ್ಟ ಪರಿಹಾರ ನೇರವಾಗಿ ಬರ್ತಾ ಇರೋದು ಆ ನಮ್ಮ ಪ್ರಯತ್ನದಿಂದಾಗಿ ರಾಜ್ಯದ ರೈತರಿಗೆ ಬರ್ತಾ ಇರ್ತಕ್ಕಂಥದ್ದು. ಅದು ಅವ್ರಿಗೆ ಏನಿತ್ತು ವ್ಯವಸ್ಥೆ ಅಂತ ಹೇಳಿದ್ರೆ, ನೀವು ID ಕಾರ್ಡ್ ಕೊಡಿ, ವೋಟರ್ ID ಕೊಡಿ, ಪಹಣಿ ಕೊಡಿ, ಅದನ್ನು ಕೊಡಿ, ಇದನ್ನು ಕೊಡಿ, ನೀವೇನು ಕೇಳಿದ್ರೆ ಡಾಕ್ಯುಮೆಂಟ್ ಸರ್ಕಾರದವರು. ನಮ್ಮ ರೈತರು ಅವ್ರು ನಿಮಗೆ ಅರ್ಜಿ ಹಾಕಿ ನಿಮ್ಮಿಂದ ಮತ್ತೆ ತಗೋಬೋದು. ಯಾಕದು? ನೀವು ಕೊಡೋದು ಒಂದು 10,000 ಕೊಟ್ಟರೆ 5,000 ಬರೀ ಅದ್ರಾಗೆ ಖರ್ಚು ಆಗ್ಬೋದು ಮಿಡ್ಲ್ ಮ್ಯಾನ್ಗಳಿಂದ. ಹೀಗಾಗಿ ಅದನ್ನು ತಪ್ಪಿಸುವ ಪ್ರಯತ್ನವನ್ನು ನಾವು 4-5 ವರ್ಷಗಳನ್ನು ಮಾಡಿದ್ದು ಅನೇಕರಿಗೆ ಗೊತ್ತಿದೆ ನಿಮಗೆ. ಇಂಥ ಒಂದು ಪ್ರಯತ್ನ ಮಾಡಿ ನಮ್ಮ ಹಳ್ಳಿಯ ರೈತರಿಗೆ ನೇರವಾಗಿ ಅವರ ನಷ್ಟ ಭರ್ತಿ ಮಾಡ್ತಕ್ಕಂಥ ಒಂದು ವಿನೂತನ ವ್ಯವಸ್ಥೆಯನ್ನು
ನಮ್ಮ ಪ್ರಧಾನಮಂತ್ರಿಯವರು ಮಾಡಬೇಕು ಅನ್ನೋದು ನಮ್ಮ ಒಕ್ಕರಲ ಆಶಯ. ನನಗೆ ತುಂಬ ಸಂತೋಷ. ಮತ್ತೊಮ್ಮೆ ಹೇಳ್ತೀವಿ, ಈ ರಾಜ್ಯದಲ್ಲಿ ಏನಾದರೂ ಇದು ಸಂಚಲನ ಮೂಡಿಸ್ಬೇಕು. ಈ ಹರಜಾತ್ರೆ ಮತ್ತು ನಮ್ಮ ತರಳಬಾಳು ಹುಣ್ಣಿಮೆ ಮಹೋತ್ಸವ, ಇವು ಸಾಮಾನ್ಯವಾಗಿ ಹುಣ್ಣಿಮೆ ಮಹೋತ್ಸವದಲ್ಲಿ ಎಲ್ಲಿ ನಡೀತಾ ಇರುತ್ತೋ ನಾವು ಆಗ ಬೇರೆ ಎಲ್ಲೂ ಹೋಗಲ್ಲ. ಆದರೆ ಪಂಚಮಸಾಲಿ ಪೀಠ ಸ್ಥಾಪನೆ ಆದಾಗ 2008ರಲ್ಲಿ ಈ ಪೀಠ ಸ್ಥಾಪನೆ ಆದಾಗ ಆಗ ಹೊಳಲ್ಕೆರೆಯಲ್ಲಿ ಇತ್ತು ಅಂತ ಕಾಣುತ್ತೆ ನಮ್ಮ ತರಳಬಾಳು ಹುಣ್ಣಿಮೆ. ನಾವು ನಮ್ಮ ಪರಂಪರೆಯ ಆ ಒಂದು ಏನು ಮಧ್ಯ ನಡ್ಕೊಂಬಂದಿರ್ತಕ್ಕಂಥ ಸಂಪ್ರದಾಯ ಏನಿದೆ ಅದನ್ನು ಮುರಿದು ನಾವಿಲ್ಲಿ ಬಂದು ಭಾಗವಹಿಸಿದ್ದು ನಿಮಗೆಲ್ಲ ಗೊತ್ತಿದೆ. ಇದನ್ನು ಪ್ರಥಮ ಜಗದ್ಗುರುಗಳು ನಾವು ಕಾಶಿಯಲ್ಲಿ ಓದ್ತಾ ಇದ್ದಾಗ ಸಮಕಾಲೀನ ನಮ್ಮ ಕಾಲದಲ್ಲಿ ಅವರು ಅಲ್ಲಿದ್ದವರು. ಹೀಗಾಗಿ ಆ ಆತ್ಮೀಯತೆಯನ್ನು ನಾವಿಲ್ಲಿ ಬಂದು ಆಗ 2008ರಲ್ಲಿ ಭಾಗವಹಿಸಿದ್ವಿ. ಈಗ ವಚನಾನಂದ ಶ್ರೀಗಳು ಈ ಮಠಕ್ಕೆ ಪೀಠಕ್ಕೆ ಗುರುಗಳಾಗಿ ದೊರೆತ ಮೇಲೆ ಅದು ನಿಮ್ಮ ಸೌಭಾಗ್ಯ. ಎಷ್ಟು ಅವರು ಗುಣಗ್ರಾಹಿಗಳು ಅಂತಂದರೆ ಅವರು ತಮ್ಮನ್ನು ತಾವೇ ಮರೆತು ನಿಮ್ಮೆಲ್ಲರನ್ನು ಎಷ್ಟು ಚೆನ್ನಾಗಿ ಹೆಸರಿಡೋದ್ರ ಕಡೆ ಪ್ರಾಯಶಃ ಈ MLAಗಳಿಗೂ ಮಂತ್ರಿಗಳಿಗೂ ಅವರ ಕ್ಷೇತ್ರದ ಎಲ್ಲ ಜನರ ಹೆಸರುಗಳು ನೆನಪಿರ್ತಾವೋ ಇಲ್ಲೋ, ವಚನಾನಂದ ಶ್ರೀಗಳವರಿಗೆ ತಮ್ಮ ಸಮಾಜದ ಮತ್ತು ಇತರೆ ಸಮಾಜದ ಅನೇಕ ಧುರೀಣರ ಹೆಸರನ್ನು ಅವರು ಈ ವೇದಿಕೆ ಮೇಲೆ ಕಾಲದ ಅವ್ರು ಹೇಳ್ತಿದ್ರು ಅಂದರೆ ಅದು ಏನು ಗೊತ್ತಾಗುತ್ತೆ ಅಂದರೆ ಒಂದು ಆತ್ಮೀಯತೆ, ಒಂದು ಆತ್ಮೀಯ ಒಂದು ಎಷ್ಟು ಖುಷಿ ಆಗುತ್ತೆ ನಿಮಗೆ. ಈ ಸನ್ಮಾನಿತರಿಗೆ ಗುರುಗಳು ಇಂಥ ತುಂಬಿದ ಸಭೆಯಲ್ಲಿ ನಮ್ಮನ್ನು ಹೇಳಿದ್ರು, ನಮ್ಮನ್ನು ಸನ್ಮಾನಿಸಿದ್ರು, ಗೌರವಿಸಿದ್ರು ಅಂದರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಆ ಖುಷಿ ನಿಮ್ಮನ್ನು ಪ್ರಶಂಸೆ ಮಾಡೋದು ನೀವು ಸಮಾಜದ ಕೆಲಸ ಕಾರ್ಯಗಳನ್ನು ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಈ ಸನ್ಮಾನಕ್ಕೆ ಇನ್ನೂ ಹೆಚ್ಚಿನ ಸನ್ಮಾನಕ್ಕೆ ಪಾತ್ರರಾಗ್ರಿ ಅನ್ನೋ ಒಂದು ಉದಾಶಯ, ಮತ್ತೇನಿಲ್ಲ. ಅದರಿಂದ ಅವರಿಗೆ ಆಗಬೇಕಾದ್ದು ಏನೂ ಇಲ್ಲ. ವಿಶ್ವಾಸ ಗುರು ಅಂತ ಕರೀತಾರೆ. ನಾವು ಹೇಳ್ತೀವಿ ಕರ್ನಾಟಕದ ಬಾಬಾ ಯಾರಂತಾರೆ, ಬಾಬಾ ರಾಮದೇವರವರು ವಚನಾನಂದ ಸ್ವಾಮಿಗಳು ಅಂತ ನಾವು ಹೇಳುತ್ತೇವೆ. ಬಹಳ ಸಂತೋಷ. ಅವರು ಬೊಮ್ಮಾಯಿಯವರು ಹೇಳ್ತಾ ಇದ್ರು, ಉಸಿರಿನ ಬಗ್ಗೆ ನಮಗೆ ಅಷ್ಟಾಗಿ ಹೆಚ್ಚಿನ ಹಿಡ್ತಾ ಇಲ್ಲ ಅಂತ ಹೇಳಿ. ಒಂದು ಯಾರೇ ಭಾಷಣ ಮಾಡಲಿ ಒಂದು ಒಳ್ಳೆ ಮಾತಿದೆ. ಹುಟ್ಟಿದಾಗ ಹೆಸರು ಇರಲಿಲ್ಲ, ಉಸಿರಿತ್ತು ಅಂತಾರೆ. ಮರಣ ಹೊಂದಿದಾಗ ಉಸಿರಿರಲ್ಲ, ಹೆಸರಿರುತ್ತೆ ಅಂತಾರೆ. ಇದೊಂದು ಜನರಲ್ ಭಾಳ ಆತ್ಮೀಯವಾದಂಥ ಒಂದು ಮಾತಿದೆ. ಆದರೆ ಹೆಸರಿರುತ್ತೆ, ಉಸಿರಿಲ್ಲ ಅನ್ನೋದು ಸರಿ. ಅದಕ್ಕೆ ಎಂಥ ಹೆಸರಿರುತ್ತೆ ಅನ್ನೋದು ಮುಖ್ಯ. ಬರೀ ಹೆಸರಿದ್ರೆ ಉಪಯೋಗ ಇಲ್ಲ. ಹೆಸರಿರುತ್ತೆ, ಉಸಿರಿರಲ್ಲ ಅನ್ನೋದು ಇದೆಯಲ್ಲ, ಮುಂದಿನ ವಿಮರ್ಶೆ ನಾವು ಮಾಡೋದು ಎಂಥ ಹೆಸರಿರುತ್ತೆ ಅಂತ ಇಂಥ ಸ್ಮರಣೀಯ ಹೆಸರಿತ್ತು ಅಂದರೆ ಆ ಉಸಿರು ಹೋದರೂ ಸಹ ಅದು ಸಾರ್ಥಕ ಜೀವನ. ಅದು ಇನ್ನೊಂದು ಉದಾಹರಣೆ ಕೊಟ್ಟರು. ಒಬ್ಬ ಯೋಗಿ ಸನ್ಯಾಸಿ ಉದಾಹರಣೆ ಕೊಟ್ಟರು. ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೋದಾಗ ಒಬ್ಬ ಋಷಿ ಅಲ್ಲೊಂದು ಚೇಳು ನೋಡ್ಕೊಂಡ, ಅದು ಒದ್ದಾಡ್ತಾ ಇತ್ತು ನೀರಿನಲ್ಲಿ. ಅದನ್ನು ಹಿಡಿದು ಗಂಡೆಗೆ ಅವನು ಹಾಕಿದ. ಆದರೆ ಆ ಚೇಳು ಕುಟುತ್ತು. ಧನ್ಯವಾದ ಹೇಳೋ ಬದಲು ಕುಟುತ್ತದು. ಮತ್ತೆ ಹೋದ ನೀರಿಗೆ ಅವನು ಸನ್ಯಾಸಿ ಮತ್ತೆ ಅವನು ಮರುಕಪಟ್ಟು ಅದನ್ನು ಮತ್ತೆ ಹಿಡಿದು ದಂಡೆಗೆ ತಂದು. ಹೀಗೆ ಅಲ್ಲಿರ್ತಕ್ಕಂಥ ಒಬ್ಬ ಯಾರೋ ಹಳ್ಳಿ ಮನುಷ್ಯ ಕೇಳಿದಾಗ, ಏನು ಸಾಧುಗಳೇ ನಿಮಗೆ ಕಡಿಯುತ್ತಲ್ಲ, ಅದು ಯಾಕೆ ಅದಕ್ಕೆ ಉಪಕಾರ ಮಾಡಕ್ಕೆ ಹೋದ್ರಿ ಅಂತಂದರೆ, ಕಡಿಯೋದು ಅದರ ಧರ್ಮ, ಅದು ಉಳಿಸೋದು ರಕ್ಷಣೆ ಮಾಡೋದು ನನ್ನ ಧರ್ಮ ಅಂತ. ನೀವು ಚಪ್ಪಾಳೆ ತಪ್ಪಬೇಡ್ರಿ, ನಮ್ಮ ಮುಂದಿನ ಹೇಳ್ತೇವೆ. ನಮ್ಮದೇನು ಅಂತ ಹೇಳಿದರೆ, ಮೊದಲೇ ಸರಿ ಸ್ಪಂದಿಸಿ ಸ್ಪಾಂಟೇನಿಯಸ್ ಆಗಿ ಅದು ಕಡಿಯುತ್ತೆ ಏನೋ ಆಲೋಚನೆ ಇದೆ, ಮರುಕಪಟ್ಟು ಅದನ್ನು ಹಿಡಿದು ದಂಡೆಗೆ ತಲುಪಿಸಿದ್ದು ಅದು ಸ್ಪಾಂಟೇನಿಯಸ್ ರಿಯಾಕ್ಷನ್. ಅದು ನಿಮ್ಮ ಕಣ್ಣು ಬಡಿಯುತ್ತೆ, ಅದು ಇನ್ನೇನು
ಅದು ಸ್ಪಾಂಟೇನಿಯಸ್ ರಿಯಾಕ್ಷನ್. ಅದು ಎರಡನೇ ಸರಿ ಮತ್ತಾದಾಗ ಅದು ಹೆಚ್ಚು ಕಡಿಮೆ ಸ್ಪಾಂಟೇನಿಯಸ್ ಅಂದ್ಕೋಬಹುದು. 3-4-5ನೇ ಸರಿ ಅದು ಕಡಿಯುತ್ತೆ ಅಂತ ಗೊತ್ತಾದಾಗ ಅನ್ನ ಸನ್ಯಾಸಿ ತ್ಯಾಪರ ಅನ್ಬೇಕಾಗತ್ತೆ. ತಿಳಿದೆ, ಕಡಿಯೋದು ಅದು ಸ್ವಭಾವ, ಕಚ್ಚೋದು ಅದು ಸ್ವಭಾವ, ಅದು ರಕ್ಷಣೆ ಮಾಡೋದು ನನ್ನ ಸ್ವಭಾವ ಅನ್ನೋದು ನಿನಗೆ ಬುದ್ಧಿ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ರಕ್ಷಣೆ ಮಾಡೋದು ತಪ್ಪು ಅಂತ ನಾವು ಹೇಳಲ್ಲ. ಕಡಿಯುತ್ತೆ ಅಂತ ಗೊತ್ತಾದ್ಮೇಲೆ ಏನು ಮಾಡಬೇಕು? ಒಂದು ಕೋಲ್ ಹಿಡ್ಕೋಬೇಕು. ಅಲ್ಲೇ ಯಾವುದೋ ಒಂದು ಎಲೆನೋ ಇನ್ನೇನೋ ಒಂದು ಸಣ್ಣದೊಂದು ಕೋಲೋ ಕಡ್ಡಿನ ಹಿಡ್ಕೊಂಡು ಆ ಕಡ್ಡಿಯಲ್ಲಿ ತಗೊಂಡು ದಂಡೆಗೆ ಸೇರಿಸೋ ಪ್ರಯತ್ನ ಮಾಡಿದರೆ ಆಗ ನೀವು ಬುದ್ಧಿವಂತ ಸನ್ಯಾಸಿ. ಇದು ತೇಟ್ ದಡ್ಡ ಅಂತ ಹೇಳ್ಬೇಕಾಗತ್ತೆ. ಇದು ಸಮಾಜದ ವ್ಯವಹಾರಗಳಿಗೂ ಅನ್ವಯಿಸುತ್ತೆ. ಯಾರನ್ನು ಕೈ ಮುಟ್ಟಿ ರಕ್ಷಣೆ ಮಾಡಬೇಕು, ಯಾರನ್ನು ಕೋಲಲ್ಲಿ ಹಿಡಿದು ರಕ್ಷಣೆ ಮಾಡಬೇಕು, ಇನ್ಯಾವ ರೀತಿ ಮಾಡಬೇಕು, ಆ ವಿವೇಕ ಜ್ಞಾನ ಮಠಾಧಿಪತಿಗಳಿಗಾದಂಥ ನಮಗೂ ಬಸವರಾಮ ಶ್ರೀಗಳಿಗೂ ಇದೇ ಇರಬೇಕು. ಎಲ್ಲ ಸ್ವಾಮಿಗಳಿಗೂ ಇರಬೇಕು. ಯಾರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅನುಕಂಪ ಇರಬೇಕು. ಈಗ ನೀವು ಹೆಣ್ಮಕ್ಳು ಅಡುಗೆ ಮಾಡ್ತಿರ್ತೀರಲ್ಲ, ಅಡುಗೆ ಮಾಡುವಾಗ ಸಾರು ಗುರಾಡ್ತಿರಲ್ಲ, ಗುರಾಡ್ತಿರೋದಿಲ್ಲ, ಒಗ್ಗರಣೆ ಹಾಕ್ತಿರೋದಿಲ್ಲ. ಆಗ ಕೈಯಲ್ಲಿ ಒಗ್ಗರಣೆ ಏನು ಮಾಡ್ತೀರಾ? ಸಾರನ್ನು ಏನು ಬಳಸ್ತೀರಿ? ಚಮಚ ಬಳಸ್ತೀರಿ, ಸೌಟ್ ಬಳಸ್ತೀರಿ, ಅದೆಲ್ಲ. ಹಾಗೆ ಯಾರನ್ನು ಯಾವ ರೀತಿ ಯಾರ ಜೊತೆ ಹೇಗೆ ವ್ಯವಹರಿಸ್ಬೇಕು ಅನ್ನೋ ಪರಿಜ್ಞಾನ ನಮಗಿರಬೇಕಾಗುತ್ತೆ. ಈ ಕಿವಿ ಮಾತನ್ನು ಬಹಿರಂಗವಾಗಿ ನಾವು ವಚನಾನಂದ ಶ್ರೀಗಳವರೇ ಕೇಳ್ತಾರೆ. ಇಷ್ಟು ಮಾತುಗಳನ್ನು ಹೇಳಿ ನಮಗೆ ತುಂಬ ಸಂತೋಷ. ಮತ್ತೆ ಕೊನೆಯದಾಗಿ ಅವ್ರು ಹೇಗೆ ನಮ್ಮನ್ನು ಬರಮಾಡಿಕೊಂಡ್ರು, ಭಾಳ ಆತ್ಮೀಯತೆಯಿಂದ ಕೈ ಹಿಡ್ಕೊಂಡು ಕರ್ಕೊಂಡು ಹೋದರು. ಹಾಗೆ ನಮ್ಮ ಎರಡೂ ಸಮಾಜದವರು ಕೈ ಹಿಡಿದು, ಕೈ ಕೊಟ್ಟಲ್ಲ, ಕೈ ಕೊಡೋದು ಬೇರೆ, ಕೈ ಕುಲುಕೋದು ಬೇರೆ, ಕೈ ಹಿಡಿಯೋದು ಬೇರೆ. ಜನ ಹೇಗಿದ್ದಾರೆ ಅಂದರೆ ಒಂದು ಮಾತು ಹೇಳ್ತೀವಿ. ಹೊಸದುರ್ಗದಲ್ಲಿ ತರಳಬಾಳು ಹುಣ್ಣಿಮೆ ಆದಾಗ 9 ದಿನಗಳ ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ವಾಪಸ್ ಬರ್ತಾ ಇದ್ವಿ ಮಠಕ್ಕೆ. ಸಂಜೆ ಆಗಿತ್ತು. ದಾರಿ ಉದ್ದಕ್ಕೂ ಜನ ನಿಂತಿದ್ರು, ಗುಂಪಾಗಿ ನಿಂತಿದ್ರು. ಭಾಳ ಸಂತೋಷ ಆಯಿತು. ನಮ್ಮನ್ನೆಲ್ಲ ಬೀಳ್ಕೊಡ್ಲಿಕ್ಕೆ ಈ ತಾಲೂಕಿನ ಶಿಷ್ಯರು ಹಳ್ಳಿಗಳಲ್ಲಿ ಕಾಲು ನಿಂತಿದ್ದಾರೆ ಅಂತ ಅನ್ನಿಸ್ತು ನಮಗೆ. ಆದರೆ ಹತ್ರ ಬಂದಾಗ ಹಳ್ಳಿಗೆ ದೂರದಿಂದ ನೋಡಿದ ಜನರನ್ನ ಹತ್ರ ಬಂದಾಗ ಕೇಳಿಸ್ತೇವೆ, ಇದೆಲ್ಲ ಕಣೋ ಕಾರು ಅಂದರು. ನಿಮ್ಗೆ ಅರ್ಥವಾಗ್ತಾ ಇಲ್ಲ. ದೂರದಲ್ಲಿ ನಿಂತಿದ್ದಾಗ ನಮಗೆ ನಮ್ಮನ್ನು ಬೀಳ್ಕೊಡ್ಲಿಕ್ಕೆ ಜನ ನಿಂತಿದ್ದಾರೆ ಶಿಷ್ಯರು ಅಂತ ನಾವು ಪರಿಭಾಷಿಸಿದ್ರೆ, ಹತ್ರ ಬಂದಾಗ ಇದೆಲ್ಲ ಕಣೋ ಕಾರು ಅಂದರು. ಅವ್ರು ಮಾತಾಡೋದು ಕೇಳಿಸ್ತು. ಯಾವ್ದದು ಅಂದರೆ ಚುನಾವಣೆ ನಡೆದಿತ್ತು ಆವಾಗ. ಕಾಂಗ್ರೆಸ್ನವ್ರು ಬಂದರೆ ಕಾಂಗ್ರೆಸ್ ಬಾವುಟ ಹೇಳೋದು ಜೈ ಅನ್ನೋದು, BJಪಿಯವ್ರು ಬಂದರೆ ಅದು ಕೆಳಗಿಟ್ಕೊಂಡು BJಪಿ ಬಾವುಟ ಜೈ ಅನ್ನೋದು. ಯಾವ ಒಂದು ನಿಷ್ಠೆ, ಒಂದು ಪ್ರಾಮಾಣಿಕತೆ ಅದು ಇಲ್ಲ. ಇದು ಭಾಳ ವಿಷಾದನೀಯ ಸಂಗತಿ. ಯಾರೋ ಈ ನೂಕ್ನಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಕಾರ್ನಲ್ಲಿ ಕೂತ್ಕೊಂಡವಾಗ ಯಾರೋ ಕಾರಿನ ಇದನ್ನು ಹಾಕಿಬಿಟ್ಟ ಬಾಗಿಲನ್ನ. ಅದು ಇಟ್ಬಿಡ್ತು. ಕೈ ಅಂತ ನಾವು ಅಲ್ಲಿದ್ದ ನಾವು ಜೈ ಅಂತದ ನಾವು. ಅರ್ಥ ಆಗಲಿಲ್ಲ ನಿಮಗೆ? ಅರ್ಥ ಆಗಲಿಲ್ಲ. ಅವನ ಕೈ ಸಿಕ್ಕೊಂಡ್ಬಿಡಿದೆ ಕಾರಣ ಬಾಗಿಲು ಹಾಕಿದ್ಕೊಟ್ರೆ ಅವನು ಕೈ ಅಂತ ನೋವಿನಿಂದ ಅವನು ಜೈ ಅಂತ. ಇಂಥ ಅಜ್ಞಾನ ಸಮಾಜದಲ್ಲಿ ತುಂಬಿ ತುಳುಕ್ತಾ ಇದೆ. ಎರಡೂ ಸಮಾಜದವರು ಸಮಾಲೋಚನೆ ನಡೆಸಿ ಈ ಸಮುದಾಯಕ್ಕೆ ಒಟ್ಟಾರೆ ಜಾತಿ ಮತ ಭೇದ ಇಲ್ಲದೆ ಈ ರಾಜ್ಯದ ಜನತೆಗೆ ಯಾವುದರಲ್ಲಿ ಸುಖ ಇದೆ, ಯಾವುದರಲ್ಲಿ ನೆಮ್ಮದಿ ಇದೆ, ಏನಾದರೆ ಜನ ಬದುಕ್ತಾರೆ. ಈಗ ನಾವು ಕೈಗೊಂಡಂಥ ನೀರಾವರಿ ಯೋಜನೆ ಇದೆ, ಇಲ್ಲೇ ಇದು ಹರಿಹರದಿಂದಲೇ ಇಲ್ಲಿಂದ 56 ಕಿಲೋಮೀಟರ್ ದೂರದಲ್ಲಿ ಭರಮಸಾಗರಕ್ಕೆ ಮತ್ತು ಜಗಳೂರು ಕ್ಷೇತ್ರದ 56 ಕೆರೆಗಳಿಗೆ ಒಟ್ಟೆಲ್ಲ ಸೇರಿ ಹೆಚ್ಚುಕಡಿಮೆ ಒಂದು 100 ಕೆರೆಗಳಾಗ್ತವೆ. ಇಲ್ಲಿಂದ ನೀರನ್ನು ಲಿಫ್ಟ್ ಇರಿಗೇಷನ್ ಮುಖಾಂತರ ನಾವು ಒದಗಿಸಿರ್ತಕ್ಕಂಥದ್ದು. ಎಷ್ಟು ಖುಷಿಯಾಗಿದ್ದಾರೆ ಜನ, ಎಷ್ಟು ನಮ್ಮ ರೈತರು ಎಷ್ಟು ಸಂಭ್ರಮ ಪಡ್ತಾ ಇದ್ದಾರೆ.
ಕೇವಲ ಒಂದು ಸಮಾಜದ 2 ಮಠಗಳ ಜಾತಿ ಜನ ಅಷ್ಟೇ ಅಲ್ಲ, ಎಲ್ಲ ಸಮುದಾಯದ ಜನರು ಖುಷಿ ಪಡ್ತಾ ಇದ್ದಾರೆ. ಧರ್ಮದ ಮೂಲ ಗುರಿನೇ ಅದು, ಎಲ್ಲರೂ ಸುಖವಾಗಿರಲಿ ಅಂತ. ಸೊ ಇಂಥ ಒಂದು ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕು. ವಚನದ 12ನೇ ಶತಮಾನದಲ್ಲಿ ಸಿದ್ದರಾಮ ಮಾಡಿದ್ರೇನು? ಕೆಳಕಟ್ಟೆಗಳ ನಿರ್ಮಾಣ. ಇವತ್ತು ನಮಗನ್ಸುತ್ತೆ ನೀವೆಲ್ಲ ಏನು ಗ್ಯಾರಂಟಿ ಕೊಟ್ಟಿದ್ದೀರಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಪಂಚ ಗ್ಯಾರಂಟಿ ಕೊಟ್ಟಿದ್ದೀರಿ, ಕೇಳದೇ ಇದ್ರು ಕೊಟ್ಟಿದ್ದೀರಿ, ಸಂತೋಷ. ಆದರೆ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದರೆ, ಎಷ್ಟು ಕೋಟಿ ಖರ್ಚಾಗಿದೆ? ಅದರಲ್ಲಿ ಎಷ್ಟು ಕೋಟಿ ಖರ್ಚಾಗ್ತಾ ಇದೆ? 56,000 ಅಥವಾ 60,000 ಕೋಟಿ ಖರ್ಚಾಗ್ತಾ ಇದೆ. 60,000 ಕೋಟಿ ಖರ್ಚಾಗ್ತಾ ಇದೆ ಅಂದರೆ ಯಾರು ಕೇಳಿಲ್ಲ, ಜನ ಕೇಳದೇ ಇದ್ರು ಕೊಟ್ಟಿದ್ದೀರಿ. ಮತ್ತು ನಾವು ಕೆರೆಗೆ ಅರ್ಜಿ ಸಲ್ಲಿಸ್ಬೇಕು, ಕೊಡಿ ಅಂತ, ಯೋಜನೆ ಕೊಡಿ ಅಂತ. ಅದೇ 60,000 ಕೋಟಿನ ನಾವು ಇದಕ್ಕೆ ಮಂಜೂರು ಮಾಡಿಸಿದ್ವಿ. ಆಗ ಕಾಂಗ್ರೆಸ್ ಸರ್ಕಾರದಿಂದಲೂ ಮಂಜೂರು ಮಾಡಿಸಿದ್ವಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗಲೂ ಮಂಜೂರು ಮಾಡಿಸಿದ್ವಿ, ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗಲೂ ಮಂಜೂರು ಮಾಡಿಸಿದ್ವಿ. ವಚನಾನಂದ ಶ್ರೀಗಳು ನಾವು ಯಾವುದೇ ಪಕ್ಷದವರಲ್ಲ, ನಾವು ಭಕ್ತಿ ಪಕ್ಷದವರು ಅಂತ ಹೇಳಿದ್ರಲ್ಲ, ಅದು ಸಂಪೂರ್ಣ ನಾವು ಅನುಮೋದಿಸ್ತೀವಿ. ಅದು ನೀವು ರಾಜಕೀಯ ಯಾವ ಪಕ್ಷದಲ್ಲಿ ಯಾವ್ದಾರು ಇರಿ, ಈ 60,000 ಕೋಟಿನ ನೀವು ಈ ನೀರಾವರಿಗೆ ಬಳಕೆ ಮಾಡಿದ್ದಿದ್ರೆ, ನಾವು ಬಳಕೆ ಮಾಡಿದ ಎಷ್ಟು? ಭರಮಸಾಗರಕ್ಕೆ 1,200, ಭರಮಸಾಗರ ಮತ್ತು ಜಗಳೂರು ಸೇರಿ 1,200 ಕೋಟಿ ಅಷ್ಟೇ. 1,200 ಕೋಟಿ. 60,000 ಕೋಟಿ ಅಂತಂದರೆ ಎಷ್ಟು ನೀರಾವರಿ ಯೋಜನೆಗಳನ್ನು ಇಡೀ ರಾಜ್ಯದಲ್ಲಿ ಮಾಡಬಹುದಾಗಿತ್ತು? ಯೋಚನೆ ಮಾಡಿ. ಇದನ್ನು ಮುಂದುವರಿಸಿ, ನಾವು ಬೇಡ ಅಂತ ಹೇಳಲ್ಲ. ಪ್ರಾಯಶಃ ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗಿದೆ ಅಂತ ಅನಿಸುತ್ತೆ. ಗಂಡಿನ ಜೊತೆ ಭಾಳ ಮಾಡುವಾಗ ಏನಾದರೂ ಸ್ವಲ್ಪ ತಾಪತ್ರೆ ಉಂಟಾದರೆ, ನಾನು ತವ್ರ ಮನೆಗೆ ಹೋಗ್ತೀನಿ ನೋಡು ಅಂತ ಹಾಗೆ ಪುಸ್ತಕ ಹೋಗ್ಬಿಡ್ಬೋದು ತವ್ರ ಮನೆಗೆ. ಹೌದಲ್ರಿ? ಗಂಡಸರು ಏನೂ ಕೇಳಿಲ್ಲ, ಅವ್ರಿಗೇನು ಕೊಟ್ಟಿಲ್ಲ. ಆದ್ರೆ ಒಂದು ಹೇಳ್ತೀವಿ, ಹೆಣ್ಣು ಮಕ್ಕಳಿಗೆ ಏನು ಕೊಡ್ತಾ ಇದ್ದೀರಿ, ಅದು ಇಂಡೈರೆಕ್ಟ್ಲಿ ಗಂಡು ಮಕ್ಕಳಿಗೂ ಅನುಕೂಲ ಆಗ್ತಾ ಇದೆ ಅಂತ ಅನಿಸುತ್ತೆ. ಹೆದರಿಸಿ ಬೆದರಿಸಿ ಕಿತ್ಕೊಳ್ತಿದ್ದಾರೆ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಅದೇನು ಮಾಡ್ಲಿಕ್ಕೆ, ಯಾರೇನೂ ಮಾಡಲಿಕ್ಕಾಗಲ್ಲ. ಇಂಥ ಯೋಜನೆಗಳು, ನೀರಾವರಿ ಯೋಜನೆಗಳು ಪ್ರತಿ ವರ್ಷನೂ ಕಾರ್ಯರೂಪಕ್ಕೆ ಬಂದು ನಮ್ಮ ಹಳ್ಳಿ ರೈತರಿಗೆ ನೀವು ಒದಗಿಸಿದ್ರಿ ಅಂದರೆ, ನೀವು ಸರ್ಕಾರದ ಎಷ್ಟೇ ಕೋಟಿ ಸಾಲ ಮಾಡಿದ್ರು ನಮ್ಮ ರೈತರು ಅದನ್ನು ಮತ್ತು ಅದರ ಮೇಲಿನ ಬಡ್ಡಿಯನ್ನು ತೀರಿಸೋ ಶಕ್ತಿ ನಮ್ಮ ರೈತರಿಗಿದೆ ಅಂತ ನಾವು ಹೇಳಕ್ ಬಯಸ್ತೀವಿ. ಇಷ್ಟು ಮಾತುಗಳನ್ನು ಹೇಳಿ 2 ಸಮುದಾಯ ಇನ್ನೂ ಹೆಚ್ಚಿನ ಒಂದು ಹೊಂದಾಣಿಕೆಯಿಂದ ಇನ್ನು ಮುಂದೆ ಒಂದು ಕಾಲ ಬರುತ್ತಪ್ಪ, ಯಾವ ರೈತ ಒಂದು 5 ಎಕರೆ ತೋಟ ಮಾಡಿದನೋ ಅವನಿಗೆ ಹೆಣ್ಣು ಕೊಡ್ತೀನಿ ಅನ್ನೋ ಕಾಲ ಬಂದ್ರೆ ಆಶ್ಚರ್ಯ ಪಡಬೇಡ. ಅಂತ ಕಾಲ ಬರುತ್ತೆ. ಅಂತ ಕಾಲ ಬರಲಿ ಅಂತ ನಾವು ಆಶಿಸ್ತೀವಿ. ಇಷ್ಟು ಹೇಳಿ, ಭಾಳ ಬೇಳೆಯಾಗಿದೆ. ಅದು ತಪ್ಪು, ಅದು ತಪ್ಪು. ಈಗಾಗಲೇ ಗೊತ್ತಾಗ್ತಾ ಇದೆ, ಮದುವೆ ಆದ 3 ತಿಂಗಳಿಗೇನೆ ಡೈವರ್ಸ್ ಆಗ್ತಕ್ಕಂಥದ್ದು ಗೊತ್ತಾಗ್ತಿದೆ, ಹೌದೇ ಇಲ್ಲ? ಸೊ ಈಗ ರೈತರ ನಿಷ್ಠೆಯಿಂದ ದುಡಿತಕ್ಕಂಥ ಶ್ರಮಜೀವಿಗಳ ಉತ್ಥಾನಕ್ಕೆ ಎಲ್ಲ ಯೋಜನೆಗಳು, ಹೊಸ ಯೋಜನೆಗಳು ರೂಪಿತಗೊಳ್ಳಿ ಅಂತ ನಾವು ಆಶಿಸ್ತೀವಿ. ಅಂಥ ಒಂದು ಮಾರ್ಗದರ್ಶನವನ್ನು ವಚನಾನಂದ ಶ್ರೀಗಳವರು, ನಾವೇನು ಹಾಗಾಗಿ ಮಾತಾಡ್ತಿರ್ತೀವಿ, ಅದರ ಹಿನ್ನೆಲೆಯಲ್ಲಿ ಈ ರಾಜ್ಯದಲ್ಲಿ ಸುಭಿಕ್ಷವಾಗಿ ಸಂತೋಷವಾಗಿ ರೈತರು ತಮ್ಮ ಜೀವನವನ್ನು ನಡೆಸುವಂತೆ ಆಗಲಿ ಅಂತ ಆಶಿಸಿ, ಈ ಹರಜಾತ್ರೆಯಲ್ಲಿ ನಮ್ಮ ಗೌರವಾದರಗಳನ್ನು ಪೂಜ್ಯ ವಚನಾನಂದ ಶ್ರೀಗಳವರಿಗೆ ಸಲ್ಲಿಸಲಿಕ್ಕೆ ಬಯಸ್ತೀವಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ.